ಇಬ್ಬರಿಗೂ ಒಂದು ಸಂಬಂಧ ಬೇಕು ಅಂತ ಇದ್ರೆ ಮಾತ್ರ ಆ ಸಂಬಂಧ ಮುಂದುವರಿಲಿಕ್ಕೆ ಸಾಧ್ಯ. ಭಾವನಾತ್ಮಕವಾದ ಬೆಸುಗೆ ಇದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಇವೆಲ್ಲ ಸಹಜ. ಅಂಥ ಸಮಯದಲ್ಲಿ ರಾಗದ್ವೇಷ ಇಲ್ಲದೆ ಒಟ್ಟಿಗೆ ಕೂತು ವಿಚಾರ ಮಾಡಬೇಕು. ಈ ಸಂಬಂಧ ಮುಂದುವರಿಲಿಕ್ಕೆ ನನ್ನಲ್ಲಿ ಯಾವುದಾದರೂ ಬದಲಾವಣೆಯನ್ನು ನೀವು ಅಪೇಕ್ಷೆ ಮಾಡ್ತಿದ್ದೀರಾ, ಅದೇ ರೀತಿಯಾಗಿ ನೀವು ಅವರಿಂದ ಯಾವುದಾದರೂ ಬದಲಾವಣೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಾ ಎಂಬುದನ್ನು ಇಬ್ಬರು ಸಂವಹನ ಮಾಡಿಕೊಳ್ಬೇಕು. ಮತ್ತೆ ಅದು ವಾಸ್ತವಿಕವಾಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಬೇಕು. ಮಾಡಲಿಕ್ಕೆ ಸಾಧ್ಯ ಅಂತ ಆದರೆ ಸುಧಾರಿಸಿಕೊಂಡು ಮುಂದೆ ಹೋಗೋದು ಒಳ್ಳೆಯ ಆಪ್ಷನ್. ಬದಲಾವಣೆ ಬಯಸ್ತಾ ಇರೋದು ನಮ್ಮ ವ್ಯವಹಾರದಲ್ಲೆಲ್ಲ ನಮ್ಮನ್ನೇ ಎಂಬುದಾಗಿ ನಮಗೆ ಮನವರಿಕೆ ಆದರೆ ಒಂದು ಕ್ಷಣವೂ ಕೂಡ ತಡೆ ಮಾಡದೆ ನಮ್ಮ ಯೌವನವನ್ನು, ಸಮಯವನ್ನು, ಸಂಪನ್ಮೂಲವನ್ನು ಮತ್ತು ಭಾವನೆಗಳನ್ನು ಇನ್ನು ಮುಂದೆ ಆ ಸಂಬಂಧದಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಅತ್ಯಂತ ಮೂರ್ಖತನ. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಹೋಗಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಅದು ಇವತ್ತಲ್ಲ ನಾಳೆ ಹಾಗೆಯೇ ಆಗತ್ತೆ. ಒಬ್ಬ ವ್ಯಕ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಪರೇಷನ್ ಮೂಲಕ ಅಲ್ಪ ಪ್ರಮಾಣದ ರಕ್ತಪಾತವನ್ನು ಮಾಡಿ ಇಡೀ ರೋಗಿಯನ್ನು ಉಳಿಸ್ಕೊಳ್ತೇವಲ್ಲ, ಅದೇ ರೀತಿಯಾಗಿ ಸ್ವಲ್ಪ ಪ್ರಮಾಣದ ಆ ನೋವನ್ನು ನಾವು ಅನುಭವಿಸಬೇಕಾಗುತ್ತೆ ಸ್ವಲ್ಪ ದಿನ. ಆದರೆ ಅದರ ಪರಿಣಾಮವಾಗಿ ಮುಂದಿನ ಬದುಕು ತುಂಬ ಚೆಂದ ಇರ್ತದೆ. ಅವರವರು ಅವರವರ ಬದುಕನ್ನು ಬದುಕಬೇಕು. ಅಲ್ಲಿ ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ. ನಮ್ಮ ಪ್ರೀತಿ ಬೇಷರತ್ತಾಗಿದ್ದರೆ ನಮಗೆ ಯಾವತ್ತೂ ಕೂಡ ಕೆಟ್ಟದು ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹಂಚಿಕೊಳ್ತೇನೆ. ಧನ್ಯವಾದ.